ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವರ ಸನ್ನಿಧಿಗೆ ಸೇರಿದಂಥ ಜಾಗ ಏನಿದೆ ಅದನ್ನು ನಾವು ಅದರಲ್ಲಿ ಒಂದು 29 ಸೆಂಟು ಶೀನಶೆಟ್ಟಿ ಅನ್ನೋವರ ಹೆಸರಿನಲ್ಲಿ ಅವರ ಅಧೀನದಲ್ಲಿತ್ತು. ನಮ್ಮ ಆಡಳಿತ ಕಮಿಟಿಯವರು ಹೋಗಿ ಅವರ ಹತ್ರ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಹಸ್ರಲಿಂಗೇಶ್ವರ ದೇವರ ಜೀರ್ಣೋದ್ಧಾರಗಳು ಮುಂದಿನ ದಿವಸಗಳು ನಡಿಬೇಕಿದೆ. ಯಾವುದು ದೇವಸ್ಥಾನದ ಜಾಗಗಳು ಬೇರೆ ಬೇರೆಯವರ ಕೈಯಲ್ಲಿ ಇವತ್ತಿನವರೆಗೆ ಇತ್ತು ಅಂದರೆ ಹಿಂದೆ ಅವರು ಕೊಟ್ಟಿರುವಂಥದ್ದು ದೇವಸ್ಥಾನ, ಅವರೇನು ಅತಿಕ್ರಮಣ ಮಾಡಿ ತಗೊಂಡಿರುವಂಥದ್ದಲ್ಲ. ದೇವಸ್ಥಾನ ಕೊಟ್ಟಿದ್ದದನ್ನು ಅವರ ಸ್ವಾಧೀನದಲ್ಲಿತ್ತು. ಅವರು ಅದರಲ್ಲಿ ಏನು ಡೆವಲಪ್ಮೆಂಟ್ಗಳನ್ನು ಬಿಲ್ಡಿಂಗನ್ನು ಏನು ಮಾಡಲಿಲ್ಲ. ಅವರವರ ಸ್ವ ಇಚ್ಛೆಯಿಂದ ನಾವು ಇವತ್ತು ಅವರ ಹತ್ರ ಕೇಳಿಕೊಂಡಾಗ ಅವರ ಸ್ವ ಇಚ್ಛೆಯಿಂದ ಆ ದೇವಸ್ಥಾನದ 30 ಸೆಂಟ್ಸ್ ಜಾಗವನ್ನು ದೇವಸ್ಥಾನಕ್ಕೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಡೀ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಈ ಭಾಗದ ಭಕ್ತಾದಿಗಳ ಪರವಾಗಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನಾವು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಸಲ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟಿನಲ್ಲಿ ಕೂಡ ನಾವು ಅನೌನ್ಸ್ ಮಾಡಿದ್ವಿ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂಥ ಯಾವ ದೇವಸ್ಥಾನಗಳಿದೆ ಅದಕ್ಕೆ ಸಂಬಂಧಪಟ್ಟಂಥ ಜಾಗಗಳು ಬೇರೆ ಬೇರೆಯವರ ಅತಿಕ್ರಮಣದಲ್ಲಿ ಇದ್ದರೆ, ಬೇರೆಯವರ ಸ್ವಾಧೀನದಲ್ಲಿದ್ದರೆ ಅದನ್ನು ಸರ್ಕಾರ ಸರ್ವೆ ಮಾಡಿ ವಾಪಸ್ ತೆಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರದ ಸುತ್ತೋಲೆ ಆದೇಶ ಕೂಡ ಇದೆ. ಇನ್ನು ಕೂಡ ಕೆಲವು ಸಹಸ್ರಲಿಂಗೇಶ್ವರ ದೇವಸ್ಥಾನದ ಜಾಗ ಬೇರೆಯವರ ಸ್ವಾಧೀನದಲ್ಲಿದೆ. ಅವರಿಗೂ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ನಿಮಗೂ ಕೂಡ ಸಮಯಾವಕಾಶವನ್ನು ಕೊಡ್ತೇವೆ. ದಯಮಾಡಿ ದೇವಸ್ಥಾನದ ಜಾಗವನ್ನು ನೀವು ಸ್ವ ಇಚ್ಛೆಯಿಂದ ಬಿಟ್ಕೊಡ್ಬೇಕು ಅನ್ನೋ ಅವ್ರ ಮನವಿಯನ್ನು ನಾವು ಮಾಡಿದ್ವಿ. ಅವರು ಕೂಡ ಇನ್ನು ಅವರ ಅಭಿಪ್ರಾಯವನ್ನು ತಿಳಿಸಬೇಕಿದೆ ನನಗೆ. ಆದರೆ ದೇವಸ್ಥಾನದ ಜಾಗ ಎಲ್ಲೆಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಸಹಸ್ರಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳು, ಹಿಂದೂ ದೇವಸ್ಥಾನಗಳು ಎಲ್ಲೆಲ್ಲಿದೆ, ಯಾರ್ಯಾರ ಜಾಗದಲ್ಲಿ ಆ ದೇವಸ್ಥಾನದ ಜಾಗ ಬೇರೆಯವರ ಕೈಯಲ್ಲಿದೆ ಅದನ್ನೆಲ್ಲ ಯಾವುದೇ ಹಿಂದೆ ಮುಂದೆ ನೋಡದೆ ಅದನ್ನು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಅದು ಕಾನೂನಾತ್ಮಕವಾಗಿ ದೇವಸ್ಥಾನಕ್ಕೆ ಕೈಗೆ ಬರಬೇಕು. ಅದರಲ್ಲಿ ಯಾವುದೇ ಎರಡು ವಿಚಾರಗಳಿಲ್ಲ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇನ್ನು 15 ಎಕರೆ ಜಾಗ ಬರಬೇಕಿದೆ. ಎಲ್ರಿಗೂ ಕರೆಗಂಟೆಯನ್ನು ನಾವು ಹೇಳಿದೆ, ಅವರಿಗೆ ಮನವಿ ವಿನಂತಿಯನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಹಂತವಾಗಿ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೀವಿ. ದೇವಸ್ಥಾನದ ಜಾಗವನ್ನು ವಾಪಸ್ ಪಡೆಯುವಂಥ ಕೆಲಸ ಅದು ಮಾಡ್ತೀವಿ. ಮಾಡಲಿಕ್ಕೆ ಸರ್ಕಾರದ ಅನುಮತಿಯನ್ನು ಕೇಳಿದ್ದೀವಿ. ಅದು ಮಂತ್ರಿಗಳ ಧಾರ್ಮಿಕ ದತ್ತಿ ಇಲಾಖಾ ಮಂತ್ರಿಗಳ ಕೈಯಲ್ಲಿದೆ. ಬಹುಶಃ ಇನ್ನು ಸೋಮವಾರ ಮಂಗಳವಾರದ ಆದೇಶ ಸಿಗ್ತದೆ. ಮುಂದಿನ ವಾರದಲ್ಲಿ ಆ ದೇವಸ್ಥಾನದ ಜಾಗ ಏನು ನಾವು ಪಡ್ಕೊಂಡಿದ್ದೀವಿ ಅದನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿ ದೇವಸ್ಥಾನಕ್ಕೆ ನಾವು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ದೇವಸ್ಥಾನದ ಅಭಿವೃದ್ಧಿಯನ್ನು ಒಂದು 2-3 ವರ್ಷದಲ್ಲಿ ಹಂತವಾಗಿ ಏನು ಟೂರಿಸಂ ಮಾಡಬೇಕು ಅಂತ ನಮ್ಮ ಕಲ್ಪನೆಗಳಿದೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥದ್ದನ್ನು ಮಾಡ್ತೀವಿ.